ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ರವಿರಾಜ್ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ವಿಶೇಷ ಸಮಾಜಮುಖಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಾಯಂಡಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳು ಮತ್ತು ಪುಸ್ತಕಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಶಿಕ್ಷಣದ ಮೂಲಕ ಮಕ್ಕಳ ಭವಿಷ್ಯವನ್ನು ಬೆಳಗಿಸುವ ಈ ಸತ್ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ರಾಜೀವ್ ಗಾಂಧಿಯವರ ಸುಪುತ್ರರಾದ ರಾಹುಲ್ ಗಾಂಧಿಯವರ ಜನ್ಮದಿನ ಇವತ್ತು. ಇಂದು ದೇಶಕ್ಕೆ ಮಾದರಿಯಾಗಿ ಅವರು ಅನೇಕ ಕೆಲಸ ಕಾರ್ಯಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಜನ್ಮದಿನವನ್ನ ಇಂದು ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಕೃಷ್ಣರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಅವರ ಜನ್ಮದಿನದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಹಾಗೂ ಬ್ಯಾಗ್ ಅನ್ನು ವಿತರಣೆ ಮಾಡಲು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೊಡ್ತೀವಿ. ಮಕ್ಕಳ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು. ಗ್ರಾಮಸ್ಥರು ಹಾಗೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರುಗಳಿಗೆ ಸ್ವಾಗತವನ್ನ ಕೋರ್ತಾ ಇಲ್ಲಿ ನಮ್ಮ ಮಕ್ಕಳಿಗೆ ಇವತ್ತಿನ ವಿಶೇಷತೆ ಏನಪ್ಪಾ, ಅಲ್ಲಿ ನೀವು ಹೇಳಿದೆಲ್ಲ ಸರಿ. ಇವತ್ತು ನಮ್ಮ ದೇಶದ ಸಂಸತ್ನಲ್ಲಿ ನಮ್ಮ ಲೋಕಸಭೆ ಏನಿದೆ ಅದರಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಏನು ಕೂಗಿದೆ, ನಮ್ಮ ಜನರ ಏನು ಬೇಡಿಕೆಗಳಿದಾವೆ, ನಮ್ಮ ಜನರಿಗೆ ಆಗ್ತಿರ್ತಕ್ಕಂಥ ನೋವು ತೊಂದರೆಗಳನ್ನೆಲ್ಲ ಅಲ್ಲಿ ಲೋಕಸಭೆಯಲ್ಲಿ ಎತ್ತಿ ಹಿಡಿತಕ್ಕಂಥ ಹೇಳ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು, ನಮ್ಮ ಪಕ್ಷದ ನಾಯಕರು. ಅವರ ಜನ್ಮದಿನದ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ ಪಠ್ಯ ಪುಸ್ತಕ ಮತ್ತೆ ಬ್ಯಾಗ್ ಎಲ್ಲ ವಿತರಣೆ ಮಾಡ್ತಾ ಇದೀವಿ. ರಾಹುಲ್ ಗಾಂಧಿ ಅವರ ಬಗ್ಗೆ ಇನ್ನೂ ವಿವರವಾಗಿ ನಿಮಗೆ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರುಗಳು ನಿಮ್ಮ ಮಾತುಗಳನ್ನ ಆಡ್ತಾರೆ. ಅಷ್ಟಲ್ಲದೆ ನಾನು ಏನಿವತ್ತು ಹೇಳಬೇಕು ಅಂತಂದ್ರೆ, ತಾವೆಲ್ಲರೂ ಕೂಡ ದೇಶಕ್ಕೋಸ್ಕರ, ನಾಡಿಗೋಸ್ಕರ, ಭಾಷೆಗೋಸ್ಕರ, ನಮ್ಮ ಜಲ ಎಲ್ಲವನ್ನೂ ಉಳಿಸ್ಕೊಳ್ಬೇಕು ಅಂತ ಒಂದು ನಿಮ್ಮ ಏನು ಇರ್ತಕ್ಕಂಥ ನಿಮ್ಮ ರೇಷ್ಮೆಗಳಿರ್ಬೋದು, ಮೇಡಮ್ಗಳಿರ್ಬೋದು ಏನು ಹೇಳ್ಕೊಡ್ತಾರೆ, ಅದನ್ನ ತಾವೆಲ್ಲರೂ ಕೂಡ ಮನದಟ್ಟಾಗೋ ರೀತಿಯಲ್ಲಿ ತಿಳ್ಕೊಂಡು ನಮ್ಮ ದೇಶ ಮೊದಲು, ನಮ್ಮ ನಾಡು ಮೊದಲು, ನಮ್ಮ ಭಾಷೆ ಮೊದಲು ಅನ್ನೋದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಯಾವತ್ತಿದ್ರು ಕೂಡ ನಿಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀರಾ, ನಮ್ಮ ಭಾಷೆಗೆ, ನಮ್ಮ ನಾಡಿಗೆ ಅಷ್ಟೇ ಗೌರವ ಕೊಡುವಂತ ಒಂದು ಪ್ರವೃತ್ತಿಯನ್ನ ಮನಸ್ಸನ್ನ ಏನ್ ಮಾಡಿದ್ದಾರೆ ಒಂದೆರಡು ಮಾತನ್ನ ನಮ್ಮ ಶ್ರೀಮತಿ ಗಿರೀಶ್ ಅವರು ನಿಮ್ಗೆಲ್ಲರೂ ಬಂದಿದ್ದಾರೆ. ಅವ್ರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ತುಂಬ ಧನ್ಯವಾದ ಸ್ವಾಗತ ಕೊಡ್ತೀನಿ. ಇವತ್ತೇನು ನಾವು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿ ಸರ್ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಮಕ್ಕಳಿಗೆ, ಶಾಲೆಯ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್, ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಶಾಲಾ ಮಕ್ಕಳಿಗೆ ಒಂದು ಬುಕ್ ವಿತರಣೆ ಮತ್ತೆ ಪೆನ್ಸಿಲ್, ಬ್ಯಾಗ್ ವಿತರಣೆಯನ್ನ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ನಮ್ಮ ರವಿರಾಜ್ ಅವರು, ಇದೇ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ರವಿರಾಜ್ ಅವರು ನಾನು ಧನ್ಯವಾದ ಕೊಡಿಸ್ತಾ ನನ್ನ ಎರಡು ಮಾತನ್ನ ಮುಗಿಸಿದ್ದೇನೆ. ಜನಪ್ರಿಯ ಬಡವರ ಒಂದು ಶಾಸಕರಾದ ಪ್ರಿಯಕೃಷ್ಣ ಸಾಹೇಬರಿಗೆ ನಮಸ್ಕಾರ ಹೇಳ್ತಾ, ಇವತ್ತಿನ ದಿವಸ ನಮ್ಮ ಗೋವಿಂದರಾಜನಗರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ರವಿರಾಜ್ ರವರು ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ ಹಾಗೂ ಬ್ಯಾಗ್ ವಿತರಣೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಹಾಯ ಆಗ್ಲಿ ಹಾಗೂ ರಾಹುಲ್ ಗಾಂಧಿ ಅವರ ಬರ್ತ್ಡೇ ದಿನ ಒಂದು ಒಳ್ಳೆ ಮಾಹಿತಿ ಹಾಗೂ ಒಂದು ಒಳ್ಳೆ ಉದ್ದೇಶ ಹಾಗೂ ಒಂದು ಒಳ್ಳೆ ಸಹಾಯ ಆಗ್ಲಿ ಅಂತ
ಪ್ರಿಯಕೃಷ್ಣ ಸಾಹೇಬರ ಅನುಮತಿ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ. ಎಲ್ಲರೂ ಒಂದ್ಸರಿ ರಾಹುಲ್ ಗಾಂಧಿ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಣ. ಎಲ್ಲ ಮಕ್ಕಳು ಒಂದ್ಸರಿ ಹೇಳ್ಬೇಕು, ರಾಹುಲ್ ಗಾಂಧಿ ಸಾಹೇಬರಿಗೆ. Thank you so much. ಎಲ್ಲರಿಗೂ ತಿಳಿದಿರುವಂತೆ ಇವತ್ತು ರಾಹುಲ್ ಗಾಂಧಿ ಅವರ 56ನೇ ಜನ್ಮದಿನ. ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇರೋದು ಮಾಧ್ಯಮಕ್ಕಿಂತ ಜನರೇ. ಯಾಕಂದ್ರೆ ಮಾಧ್ಯಮನ ರೀಚ್ ಆಗೋಕೆ ನಾವು ಜನರನ್ನ ರೀಚ್ ಆಗಕ್ಕೆ ಮಾಧ್ಯಮನ ಉಪಯೋಗಿಸ್ಕೊಂಡ್ರೆ, ಬಟ್ ನಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ಹೇಗೆ ಅವ್ರ ಬಗ್ಗೆ ಕೀಳರಿಮೆ ಬರೋ ರೀತಿಯಲ್ಲಿ, ಅವ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಬರಲೋ ರೀತಿಯಲ್ಲಿ ವಿರೋಧ ಪಕ್ಷದವ್ರು ಏನೇನ್ ಮಾಡಿದ್ರು, ಅಂದ್ರೆ ಬಿಜೆಪಿ ಅವರು ಏನೇನ್ ಷಡ್ಯಂತ್ರ ರೂಪಿಸಿದ್ರು, ಅದನ್ನೆಲ್ಲಾ ಮೀರಿ ನಿಂತ ದಿಟ್ಟ ವೀರ ಯೋಧ ಅಂದ್ರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು. ಅವ್ರ ಜನ್ಮದಿನ ಇವತ್ತು ಆಗಿರೋದ್ರಿಂದ ಇದು 2ನೇ ವರ್ಷ. ನಮ್ಮ ನಾಯಂಡಹಳ್ಳಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ತಂಡದ ಅಧ್ಯಕ್ಷರಾದ ರವಿರಾಜು, ಮತ್ತೆ ಬ್ಲಾಕ್ ಅಧ್ಯಕ್ಷರಾದ ಯೋಗಿ ಯಾದವ್ ಮತ್ತು ವಿಜಯ್ ಗೌಡ ಮತ್ತು ಅವರು ಖಾದರ್ ಅಲಿ ಮತ್ತು ಎಲ್ಲ ತಂಡದವರು ಅಕ್ಬರ್ ಖಾನ್ ಇವರೆಲ್ಲ ಸೇರಿ ಇವತ್ತು ನಾವು 2ನೇ ಬಾರಿ ಅವರ ಜನ್ಮದಿನ ಆಚರಿಸ್ತಾ ಇದೀವಿ. ಇದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿರೋರು ಕೂಡ ನಮ್ಮ ಶಾಸಕರು ಪ್ರಿಯಕೃಷ್ಣ ಹಾಗೂ ಅವರ ತಂದೆಯವರಾದ ನಾಯಕರಾದ ಶ್ರೀ ಎಂ ಕೃಷ್ಣಪ್ಪನವರು, ವಿಜಯನಗರ ಶಾಸಕರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಅವರು ನಿರ್ಭಯಾ ಕೇಸ್ ಒಂದೇ ಸಾಕು. ನಿರ್ಭಯಾ ಕೇಸು ಡೆಲ್ಲಿಲಿ ಏನಾಯ್ತು, ಇಡೀ ಭಾರತಕ್ಕೆ ಸಂಚಲನ ಮೂಡಿಸಿ ನಮ್ಮ ಪಕ್ಷ ಅಧಿಕಾರದಲ್ಲಿತ್ತು. ಸತತ 15 ವರ್ಷದಿಂದ ಆಳ್ಕೊಂಡು ಬಂತು. ಬಟ್ ಅಲ್ಲಿನ ಒಂದು ಆಗ್ಬಾರ್ದಾಗಿತ್ತು. ಒಂದು ಹೆಣ್ಮಗು ಮೇಲೆ ಒಂದು ಅತ್ಯಾಚಾರ ಹಗರಣ ಆಯ್ತು. ಅದು ತುಂಬಾ ವಿಸ್ತಾರವಾಗಿ ಹೇಳೋ ಬದಲು ಅದನ್ನ ಒಂದು ಪೈಶಾಚಿಕ ಕೃತ್ಯ ಅಂತ ಹೇಳಿದ್ದು ಒಪ್ಕೊಂಡು ರಾಹುಲ್ ಗಾಂಧಿ ಅವರು ಅದೇನು ಜನ ಕೊಟ್ಟ ತೀರ್ಪನ್ನ ಒಪ್ಕೊಂಡು ಅದನ್ನ ಮುಂದೆ ಬಂದು ಕೊನೆಗೆ ಯಾರಿಗೂ ಗೊತ್ತಾಗದೆ ಹಾಗೆ ಆ ನಿರ್ಭಯ ತಾಯಿನ ಭೇಟಿ ಮಾಡಿ ಆ ನಿರ್ಭಯ ತಾಯಿಗೆ ಸಾಂತ್ವನ ಹೇಳಿ, ನಮ್ಮ ಕಡೆಯಿಂದ ತಪ್ಪಾಗಿದೆ, ನಮ್ಮ ಸುರಕ್ಷತೆ ಕೊಡದೇ ಇರ್ಬೋದು, ಮತ್ತೆ ಇನ್ನೊಂದು ಅಜಾಗರೂಕತೆ ಇರ್ಬೋದು, ಇದಕ್ಕೆಲ್ಲ ನಮ್ ತಪ್ಪಾಗಿದೆ, ಕ್ಷಮೆ ಇರ್ಲಿ, ನಿಮ್ ಮಗಳಿಗೆ ಆಗಿರೋ ಅನ್ಯಾಯ ನಾನು ಇನ್ಯಾವುದಕ್ಕೂ ಎಲ್ಲೂ ಆಗದೆ ಇರೋ ರೀತಿ ನಾನು ನೋಡ್ಕೊಂತೀನಿ ಅನ್ನೋ ಭರವಸೆ ನೀಡಿ, ಕೇವಲ ಭರವಸೆ ನೀಡೋದಲ್ದೆ ಅವರ ನಿರ್ಭಯ ಬ್ರದರ್ ಅವ್ರಿಗೆ ಅವರ ವಿದ್ಯಾಭ್ಯಾಸ ಏನೇನಿದೆ ಎಲ್ಲ ಅವರೇ ಹೆಗಲೇ ಇರ್ಕೊಂಡು ಅವರು ಇವತ್ತು ಅವ್ರ ಪೈಲಟ್ ಕೂಡ ಆಗಿದ್ದಾರೆ. ನಿರ್ಭಯ ಅವರ ಬ್ರದರ್ ಇವತ್ತು ಪೈಲಟ್. ಈ ಒಂದು ವಿಷಯ ಸಾಕು, ಹೇಗೆ ಒಬ್ಬ ರಾಜಕಾರಣಿ ಮತ್ತು ಜನರ ಮಧ್ಯೆ ಹೇಗಿರ್ಬೇಕು ಅಂದ್ರೆ ಅವ್ನು ಮಾಡೋ ದಾನ ಧರ್ಮ ಪ್ರಚಾರ ತಗೊಂಡು ಅಷ್ಟು ಲೈಕ್ಸ್ ಕಮೆಂಟ್ಸು ಅದ್ರ ಬಗ್ಗೆ ಪರ ವಿರೋಧ ಚರ್ಚೆ ಮಾಡಿ ಮಾಧ್ಯಮದಲ್ಲಾಗ್ಲಿ ಅಥವಾ ಜನರ ಮಧ್ಯೆ ಆಗ್ಲಿ ಬಿಡೋದ್ ಬಿಟ್ಬಿಟ್ಟು ತಾನು ಮಾಡಿದ್ದು ಎಡಗೈಗೂ ಗೊತ್ತಾಗದೆ ಇರೋ ತರ ಬಂದು ಜನಕ್ಕೆ ರೀಚ್ ಆಗಿ ಕೊನೆಗೆ ಸ್ವತಃ ರಾಹುಲ್ ಗಾಂಧಿ ಆ ವಿಚಾರ ಹೇಳಿದೆ. ನಿರ್ಭಯ ಅವರ ತಾಯಿ ಮತ್ತು ಅವ್ರ ತಮ್ಮನ ಅಣ್ಣನು, ಅದು ನನಗೆ ಸರಿಯಾಗ ಬ್ರದರ್, ಅವರು ಹೇಳಿ ನನ್ಗೆ ಈ ತರ ಹೆಲ್ಪ್ ಮಾಡಿದ್ರು ಅಂತ ಹೇಳೋವರ್ಗುನು ಸ್ವತಃ ರಾಹುಲ್ ಗಾಂಧಿ ಅದ್ರ ಬಗ್ಗೆ ಎಲ್ಲೂ ಹೇಳಿಲ್ಲ. ಅವರ ತಾಯಿಯವರಾದ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ ಇದರಲ್ಲಿ ಈ ರೀತಿಯಾಗಿ ನಾವು ಅವರ ಆದರ್ಶನ ಪಾಲಿಸ್ಬೇಕು. ಸುಮ್ನೆ ನಾವು ಈಗ ಎಲ್ಲರಿಗೂ ಗೊತ್ತಿರಂಗೆ ಹೇಗೆ ಭಾರತ ಹೇಗಾಗಿದೆ ಅಂದ್ರೆ ಒಂದು ರೂಪಾಯಿ ಕೊಟ್ಟರು ಅದ್ 100 ರೂಪಾಯಿ ಪ್ರಚಾರ ಮಾಡು ಆ ರೀತಿ ಆಗೋಗಿದೆ. ಇದರಲ್ಲಿ ನಾವು ಆ ಮಾನವತಾವಾದಿಯ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆ ಸೋಲು ಗೆಲುವು ಇದ್ದೇ ಇರುತ್ತೆ. 100 ಜನ ಹೇಳ್ತಾರೆ ಅವರು ಗೆಲ್ಸಕ್ ಆಗ್ತಾ ಇಲ್ಲ ಪಕ್ಷ, ಅದು ಇದು, ಅದ್ ಯಾವ್ದು ಇಲ್ಲ. ಇವತ್ತು ದಕ್ಷಿಣ ಭಾರತದಲ್ಲಿ
ಮೆಜಾರಿಟಿ ಇರೋದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರಗಳು. ಅದಕ್ಕೆ ರೂಪುರೇಷೆ ಕೊಟ್ಟಿರೋದೇ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು. ಈ ರೀತಿ ಮುಂದಿನ ದಿನಗಳಲ್ಲಿ ನಾವು ಇನ್ನ ಹೆಚ್ಚಿನ ಸೀಟ್ ತಗೊಂಡು ಭಾರತಕ್ಕೆ ಒಳ್ಳೆ ಆಡಳಿತ ಕೊಡ್ತೀವಿ. ನಾವು ಇನ್ನೊಬ್ರನ್ನ ದೂರಿ ಅವ್ರನ್ನ ಕಿತ್ತಿಸಿತೀವಿ ಅದೆಲ್ಲ ಹೇಳಲ್ಲ. ನಾವು ಒಳ್ಳೆ ಅಧಿಕಾರ ಕೊಟ್ಟು ಭಾರತವನ್ನ ಸುರಕ್ಷತೆಯ ಎಡೆಗೆ ತಗೊಂಡೋಗಿ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವ ಹಾಗೆ ನಮ್ಮ ರಾಹುಲ್ ಗಾಂಧಿ ಅವರು ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಹೀಗೆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸಮೃದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲ ಆಶಿಸ್ತೀವಿ. ನಮ್ಮ ನೆಚ್ಚಿನ ನಾಯಕರು ಆದಂತಹ ರಾಹುಲ್ ಗಾಂಧಿ ಸರ್ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ಯುವ ಕಾಂಗ್ರೆಸ್ ವತಿಯಿಂದ ಗೌರ್ಮೆಂಟ್ ಸ್ಕೂಲ್ ಶಾಲಾ ಮಕ್ಕಳಿಗೆ ಬ್ಯಾಗು, ಬುಕ್ ವಿತರಣೆನ ಇಟ್ಕೊಂಡಿದೀವಿ. ಪ್ರತಿ ವರ್ಷನೂ ಈ ಕಾರ್ಯಕ್ರಮನ ರವಿರಾಜ್ ಅವ್ರು ನಡೆಸ್ಕೊಂತ ಇದೇ ಶಾಲೆಯಲ್ಲಿ ನಡೆಸ್ಕೊಂತ ಬಂದಿದ್ದಾರೆ. ಈ ವರ್ಷನೂ ಕೂಡ ಅವರ ಬರ್ತ್ಡೇನ ಒಂದು ಅರ್ಥಪೂರ್ಣವಾಗಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನಾವು ಸೆಲೆಬ್ರೇಟ್ ಮಾಡಿದೀವಿ ಯೂತ್ ಕಾಂಗ್ರೆಸ್ ವತಿಯಿಂದ. ಎಲ್ಲರ ಇದ್ರ ಮೂಲಕ ನಾವು ಎಲ್ಲ ಯುವ ಕಾಂಗ್ರೆಸ್ ವತಿಯಿಂದ ನಾವು ರಾಹುಲ್ ಗಾಂಧಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯನ ಕೊಡಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಏನಿವತ್ತು ಗೋವಿಂದರಾಜನಗರದಲ್ಲಿ ನಮ್ಮ ಮಾನ್ಯ ಶಾಸಕರು ಪ್ರಿಯಾ ಕೃಷ್ಣ ಸಾಹೇಬರು ಜನಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಿಂತಿದ್ದಾರೆ. ನೋಡಿ, ನಮ್ಮ ಗೋವಿಂದರಾಜನಗರದ ಅಸೆಂಬ್ಲಿ ಅಧ್ಯಕ್ಷರಾದ ರವಿರಾಜ್ ರವರು ಇವತ್ತು ಒಂದು ಒಳ್ಳೆ ಸಮಾಜ ಸುಧಾರಣೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದು ಪ್ರಿಯಾ ಕೃಷ್ಣ ಸಾಹೇಬರ ಅನುಮತಿ ಮೇರೆಗೆ. ಇವತ್ತು ನೋಡಿ, ನಮ್ಮ ಪಕ್ಷ ಏನಿದೆ ಜಾತ್ಯತೀತ ಪಕ್ಷ, ಜನಪರವಾಗಿದೆ, ವಿದ್ಯಾರ್ಥಿಗಳ ಪರವಾಗಿದೆ, ಅಲ್ಪಸಂಖ್ಯಾತರ ಪರವಾಗಿದೆ, ಬಡವರ ಪರವಾಗಿದೆ. ನೋಡಿ, ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ರಾಹುಲ್ ಗಾಂಧಿ ಸಾಹೇಬ್ರೇ ಬೇಕು. ಬಡವರ ಪರವಾಗಿ ಮಾತಾಡ್ಬೇಕಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಸಾಹೇಬ್ರೇ ಬೇಕು. ಅಲ್ಪಸಂಖ್ಯಾತರ ಪರವಾಗಿ ಮಾತಾಡ್ಬೇಕಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಸಾಹೇಬ್ರೇ ಬೇಕು. ನೋಡಿ, ನೀವು ನೋಡ್ಬೋದು, ವಿರೋಧ ಪಕ್ಷದಲ್ಲಿ ಇವತ್ತು ದೇಶವನ್ನ ಸುತ್ತಾಡ್ತಾರೆ ಹೊರತು ದೇಶದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ. ಆಮೇಲೆ ಅವರೊಂದು ನಮಗೆ ಸಜೆಷನ್ ಕೊಡ್ತಾರೆ ಮೀಡಿಯಾದಲ್ಲಿ ಬಂದು. ಏನ್ ಮಾತಾಡ್ತಾರೆ ಅವರು? ನೀವು ಎಣ್ಣೆನ ಕಮ್ಮಿ ಬಳಸಿ, ಎಲ್ಲೋ ಓಡಾಡಬೇಡಿ, ನೀವು ಗ್ಯಾಸ್ ಇಲ್ಲ, ಅದ್ ಮಾಡಿ ಇದು ಮಾಡಿ ಅಂದ್ರೆ ಅವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಿಯವರು. ಸೊ ಈ ವಿಷಯನ ಇವತ್ತು ಮಾತಾಡ್ಲಿಕ್ಕೆ ಇದು ಸಮಂಜಸವಲ್ಲ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೊಂದು ಒಳ್ಳೆ ಕೆಲಸ ನಡೀತಾ ಇದೆ. ಒಳ್ಳೆ ಕೆಲಸ ನಡೀಬೇಕಾದ್ರೆ ಕೆಟ್ಟ ಜನಗಳ ಬಗ್ಗೆ ಮಾತಾಡಬಾರ್ದಂತೆ. ಹಾಗಾಗಿ ನಾವು ಅವ್ರ ವಿಚಾರವನ್ನು ಇವತ್ತು ಮಾತಾಡಲ್ಲ. ನಮ್ಮ ಸಾಹೇಬರು ರಾಹುಲ್ ಗಾಂಧಿ ಸರ್ ಹುಟ್ಟುಹಬ್ಬನ ರವಿರಾಜ್ ಅವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಹಬ್ಬದ ವಾತಾವರಣದಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ. ನಮ್ಮ ಸಾಹೇಬರಿಗೆ, ರಾಹುಲ್ ಗಾಂಧಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ನೆಚ್ಚಿನ ರಾಹುಲ್ ಗಾಂಧಿ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಗೋವಿಂದರಾಜನಗರ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರವಿರಾಜ್ ಅವರು, ನಮ್ಮ ಯೋಗಿ ಅವರು ಎಲ್ಲರೂ ನಿಂತು ಈ ಕೆಲಸ ಮಾಡಿದ್ದಾರೆ. ಮಕ್ಳಿಗೆ ಬುಕ್ಸ್ ಇದೆಲ್ಲ ಏನ್ ಕೊಟ್ಟಿದ್ದಾರೆ ಅದು ಒಳ್ಳೆ ಕೆಲಸ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ಅದೇ ರೀತಿ ರಾಹುಲ್ ಗಾಂಧಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡು.